ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ನೇತ್ರ ಕನ್ನಡ ಯೂಟ್ಯೂಬ್ ಚಾನಲ್. ಇವತ್ತು ಸಂಡೇ ಆಗಿರೋದ್ರಿಂದ ಮಾರ್ನಿಂಗ್ ಟಿಫನಿಗೆ ಏನಾದ್ರು ಸ್ಪೆಷಲಾಗಿ ಮಾಡೋಣ ಅಂದ್ಬಿಟ್ಟು ಯೋಚನೆ ಮಾಡಿಬಿಟ್ಟು ನಾನು ಪನ್ನೀರ್ ಮಸಾಲ ಮಾಡಿದ್ದೀನಿ ಚಪಾತಿ ಜೊತೆಗೆ. ಪನ್ನೀರ್ ಮಸಾಲ ಹೇಗೆ ಮಾಡೋದು ಬನ್ನಿ ನೋಡೋಣ. ಫಸ್ಟ್ ನಾನು ಮಿಲ್ಕಿ ಮಿಸ್ಟ್ ಪನ್ನೀರನ್ನು ತೊಗೊಂಡು ಪ್ಯಾಕ್ ಓಪನ್ ಮಾಡಿ ಅದರೊಳಗೆ ಪನ್ನೀರ್ ಏನಿದೆ ಅದನ್ನು ನಾನು ಒಂದು ಸಣ್ಣ ಪ್ಯಾನ್ಗೆ ಹಾಕ್ಕೊಂಡು ಈ ರೀತಿ ಸ್ಲೈಡ್ಸ್ ಮಾಡ್ಕೊಂಡಿದ್ದೀನಿ. ಈ ಥರ ಪೀಸಸ್ ಮಾಡ್ಕೊಂಡು ಆದಮೇಲೆ ಇದಕ್ಕೆ ಸ್ವಲ್ಪ ಉಪ್ಪನ್ನು ಹಾಕಬೇಕು. ಉಪ್ಪನ್ನು ಹಾಕಿ ಆದಮೇಲೆ ಸ್ವಲ್ಪ 1 ಸ್ಪೂನಷ್ಟು ಖಾರದ ಪುಡಿ ಹಾಕ್ತಾಯಿದ್ದೀನಿ. ಖಾರದ ಪುಡಿ ಆದಮೇಲೆ ಒಂದು ಅರ್ಧ ಸ್ಪೂನಷ್ಟು ಅರಿಶಿಣ ಪುಡಿ ಇಷ್ಟನ್ನು ಹಾಕಿಬಿಟ್ಟು ನಾವು ಆ ಪನ್ನೀರಿಗೆ ಆ ಒಂದು ಉಪ್ಪು, ಖಾರದ ಪುಡಿ, ಅರಿಶಿಣ ಪುಡಿ ಮಿಕ್ಸ್ ಆಗೋ ಥರ ನಾವು ಮಿಕ್ಸ್ ಮಾಡಿಕೊಂಡು ಒಂದು ಸೈಡಿಗೆ ಎತ್ತಿಟ್ಕೊಳ್ಳೋಣ. ನೆಕ್ಸ್ಟ್ ಮಸಾಲೆ ರೆಡಿ ಮಾಡಲಿಕ್ಕೆ ಫಸ್ಟ್ ನಾವು ಸ್ಟವನ್ನು ಆನ್ ಮಾಡಿಕೊಂಡು ಪ್ಯಾನ್ ಇಟ್ಕೊಂಡು ಪ್ಯಾನಲ್ಲಿ ಸ್ವಲ್ಪ ನೀರಿದೆ ಅದೆಲ್ಲ ಡ್ರೈ ಆಗಲಿ. ಸ್ವಲ್ಪ ಎಣ್ಣೆನ ಹಾಕೋತಾ ಇದ್ದೀನಿ ನಾನು. 1 ಸ್ಪೂನ್ ಜೀರಿಗೆ ಹಾಕೋತಾ ಇದ್ದೀನಿ, ಮತ್ತು 3 ಲವಂಗ, 2 ಚಕ್ಕೆ, ಒಂದೇ ಒಂದು ಏಲಕ್ಕಿ ಇಷ್ಟು ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡಿ. ನೆಕ್ಸ್ಟ್ ಇದಕ್ಕೆ 2 ಈರುಳ್ಳಿನ ಕಟ್ ಮಾಡಿಕೊಂಡು ಮತ್ತು 3 ಮೆಣಸಿನ್ಕಾಯಿನ ಹಾಕ್ಕೊಂಡಿದ್ದೀನಿ. ಇದನ್ನು ಹಾಕ್ಬಿಟ್ಟು ಫ್ರೈ ಮಾಡೋಣ. ಮತ್ತು ನೆಕ್ಸ್ಟು ಒಂದು ಸ್ವಲ್ಪ ಶುಂಠಿ ತೊಗೊಂಡಿದ್ದೀನಿ ಮತ್ತು ಬೆಳ್ಳುಳ್ಳಿ, ಒಂದು 9ರಿಂದ 10 ಗೋಡಂಬಿ ಕೂಡ ಹಾಕೋತಾ ಇದ್ದೀನಿ ಹಾಗೆ. ನೆಕ್ಸ್ಟ್ ಇದಕ್ಕೆ ಸಣ್ಣಗಿದ್ದರೆ ಟೊಮೊಟೊ 3 ಟೊಮೊಟೊ ತೊಗೊಂಡಿದ್ದೀನಿ ನಾನು. ಸ್ವಲ್ಪ ಮೀಡಿಯಮ್ ಸೈಜ್ ಇದ್ದರೆ 2 ಟೊಮೊಟೊನೇ ಸಾಕಾಗುತ್ತೆ. ಇದನ್ನು ಹಾಕ್ಬಿಟ್ಟು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಈಗ ಮಸಾಲೆ ಪುಡಿಗಳನ್ನ ಹಾಕೋತಾ ಇದ್ದೀನಿ. ಸ್ವಲ್ಪ ಫಸ್ಟ್ ಉಪ್ಪು ಹಾಕೋತಾ ಇದ್ದೀನಿ, ಟೊಮೊಟೊ ಬೇಗ ಸ್ಮ್ಯಾಶ್ ಆಗುತ್ತೆ ಅಂತ. ಮತ್ತು ಸ್ವಲ್ಪ ಅರಿಶಿಣ ಪುಡಿ, ಒಂದು ಸ್ಪೂನಷ್ಟು ಅಚ್ಚ ಖಾರದ ಪುಡಿ, ಇನ್ನೊಂದು ಸ್ವಲ್ಪ ಹಾಕ್ಕೊಂಡು 1 ಸ್ಪೂನ್ ಮತ್ತು 1.5 ಸ್ಪೂನ್ ಹಾಕೋತಾ ಇದ್ದೀನಿ. 10 ಸ್ಪೂನಷ್ಟು ಧನಿಯಾ ಪುಡಿ ಹಾಕೋತಾ ಇದ್ದೀನಿ ನಾನು. ಧನಿಯಾ ಪುಡಿ ಕೊಡಬೇಡ, 1 ಸ್ಪೂನಷ್ಟು ಸಾಂಬಾರು ಪುಡಿನ ಹಾಕೋತಾ ಇದ್ದೀನಿ. ಓಕೆ, ಇಷ್ಟು ಮಸಾಲೆಗಳನ್ನು ಸೇರಿಸಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಈ ರೀತಿ ಮಸಾಲೆಗಳನ್ನು ಫ್ರೈ ಮಾಡಿ ನಾವು ಗ್ರೈಂಡ್ ಮಾಡಿ ಹಾಕೋದ್ರಿಂದ ತುಂಬ ಚೆನ್ನಾಗಿ ಬರುತ್ತೆ ಟೇಸ್ಟು. ಮತ್ತು ಈ ಥರ ಸ್ವಲ್ಪ ಫುಲ್ಲು ಡ್ರೈ ಆಯಿತು ಅಂತಂದರೆ 1 ಗ್ಲಾಸ್ ಅಷ್ಟು ನೀರನ್ನು ಕೂಡ ಸೇರಿಸ್ಕೋಬೋದು. ಬೇಗ ಸ್ಮ್ಯಾಶ್ ಆಗುತ್ತೆ, ಆವಾಗ ಮಸಾಲೆ ಬೇಗ ಬೇಯುತ್ತೆ. 1 ಗ್ಲಾಸಷ್ಟು ನೀರನ್ನು ಸೇರಿಸ್ಕೊತಾ ಇದ್ದೀನಿ. ನೀರನ್ನು ಸೇರಿಸಿ ಮಿಕ್ಸ್ ಮಾಡಿಬಿಟ್ಟು ನಾವು ಕ್ಯಾಪನ್ನು ಕ್ಲೋಸ್ ಮಾಡಿಬಿಟ್ಟು ಸ್ವಲ್ಪ ಬೇಯಲಿಕ್ಕೆ ಬಿಡೋಣ. ಮಸಾಲೆ ರೆಡಿ ಆಗಿದೆ. ಈಗ ಇದನ್ನು ಸ್ವಲ್ಪ ತಣ್ಣಗಾಗೋದಕ್ಕೆ ಬಿಟ್ಬಿಟ್ಟು ಗ್ರೈಂಡ್ ಮಾಡ್ಕೋತೀನಿ ಫುಲ್ಲು. ಮಸಾಲೆ ನಾನು ಏನು ರೆಡಿ ಮಾಡಿದ್ದೆ ಅದನ್ನು ನಾನು ಗ್ರೈಂಡ್ ಮಾಡಿ ಇಟ್ಕೊಂಡಿದ್ದೀನಿ. ನೆಕ್ಸ್ಟ್ ಈಗ ಅದು ಪನ್ನೀರಿಗೆ ಒಗ್ಗರಣೆ ಹಾಕೋಬೇಕಲ್ಲ, ಅದಕ್ಕೋಸ್ಕರ ನಾನು ಸ್ಟವನ್ನು ಆನ್ ಮಾಡಿಕೊಂಡು ನೆಕ್ಸ್ಟ್ ಇನ್ನೊಂದು ಪ್ಯಾನನ್ನು ಇಟ್ಕೊಂಡು ರೆಡಿ ಮಾಡ್ಕೋತಾ ಇದ್ದೀನಿ. ಫ್ರೆಂಡ್ಸ್, ಮುಂಚೆ ನಮ್ಮ ಅಜ್ಜಿ ಒಬ್ಬರಿದ್ದರು, ನಾನು ಅವ್ರ ಕಡೆಯಿಂದನೇ ನಾನು ಅಡುಗೆನ ಕಲ್ತಿದ್ದು. ಅಂದರೆ ಅವ್ರೇನಂದರೆ ಎಲ್ಲ ಅಡುಗೆಗೂ ತುಪ್ಪನ ಬಡಿಸ್ತಾಯಿದ್ರು ಮತ್ತು ಟೇಸ್ಟ್ ಚೆನ್ನಾಗಿರ್ತಿತ್ತು ಅಂತ ನಾನು ಅನ್ಕೋತಿದ್ದೆ. ಬಟ್ ಅದು ತುಪ್ಪ ಬಡಿಸೋದ್ರಿಂದ ಅಲ್ಲ, ಅವ್ರ ಕೈ ರುಚಿಯಿಂದ ಬರುತ್ತೆ ಅಂತ. ನಾನು ಇವಾಗ ತುಪ್ಪ ಹಾಕಿನೇ ಅಡುಗೆ ಮಾಡ್ತೀನಿ, ಬಟ್ ಆ ರೀತಿ ಟೇಸ್ಟ್ ಬರಲ್ಲ. ಆ ರೀತಿ ಒಬ್ಬೊಬ್ಬರ ಕೈ ರುಚಿ ಆ ರೀತಿ ಇರುತ್ತೆ. ಓಕೆ, ನಾನಿವಾಗ ಪ್ಯಾನ್ ಬಿಸಿ ಆಗಿದೆ. ನೆಕ್ಸ್ಟ್ ಇದಕ್ಕೆ ನಾನು ತುಪ್ಪ ಹಾಕೋತಾ ಇದ್ದೀನಿ. 2 ಸ್ಪೂನ್ ತುಪ್ಪ ಹಾಕ್ಕೊಂಡಿದ್ದೀನಿ. ಇನ್ನೂ ಬೇಕು ಅಂದರೆ ನೆಕ್ಸ್ಟ್ ಹಾಕೋಣ. ಇನ್ನೊಂದು ಸ್ಪೂನ್ ಹಾಕ್ಬಿಡ್ತೀನಿ ತುಪ್ಪನ. ತುಪ್ಪ ಬಿಸಿ ಆಗ್ತಿದ್ದಂಗೆ ಇದ್ರೊಳಗಡೆ ನಾವು ಇದು ಪನ್ನೀರು ಅದೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ವಿ ಅಲ್ಲ, ಅದನ್ನು ಹಾಕೋಬೇಕು. ಸರಿ, ಹಾಕೋಣ. ಇದು ಹಾಕೊಂಡಾದ್ಮೇಲೆ ಸ್ವಲ್ಪ ಫ್ರೈ ಮಾಡೋಣ. ತುಪ್ಪದಲ್ಲೇ ಚೆನ್ನಾಗಿ ಫ್ರೈ ಆದರೆ ಚೆನ್ನಾಗಿರುತ್ತೆ. ಪನ್ನೀರ್ ಸ್ವಲ್ಪ ನಾವು ಫ್ರೈ ಮಾಡ್ಕೊಂಡಾದ್ಮೇಲೆ ಅದಕ್ಕೆ ಸಣ್ಣಗೆ ಕಟ್ ಮಾಡಿ ಇಟ್ಕೊಂಡಿರೋಂಥ ಈರುಳ್ಳಿ ಹಾಕಿ ನಾನು ಮಿಕ್ಸ್ ಮಾಡ್ತಾಯಿದ್ದೀನಿ. ನೆಕ್ಸ್ಟು ಗ್ರೈಂಡ್ ಮಾಡಿ ಇಟ್ಕೊಂಡಿರೋಂಥ ಮಸಾಲೆನ ಹಾಕೋತಾ ಇದ್ದೀನಿ. ಮಸಾಲೆ ಹಾಕಿ ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸ್ ಮಾಡಿ ಅದಕ್ಕೆ ಮಸಾಲೆ ಹಾಕ್ಕೊತೀನಿ.
ಈ ರೀತಿ ನಿಮಗೆ ಎಷ್ಟು ಹದ ಬೇಕೋ ಅಷ್ಟು ನೀರನ್ನು ಹಾಕ್ಕೊಂಡು ಗ್ರೇವಿನ ರೆಡಿ ಮಾಡ್ಕೋಬೇಕು. ಮತ್ತು ಉಪ್ಪನ್ನು ಟೇಸ್ಟ್ ನೋಡ್ಬಿಟ್ಟು ಹಾಕ್ಕೋಬೇಕು. ಯಾಕೆಂದರೆ ನಾವು ಪನ್ನೀರ್ ಮಿಕ್ಸ್ ಮಾಡಬೇಕಾದ್ರೂ ಉಪ್ಪು ಹಾಕಿದ್ವಿ, ಮತ್ತು ಮಸಾಲೆ ಟೊಮೊಟೊ ಸ್ಮ್ಯಾಶ್ ಆಗಬೇಕು ಅಂತ ಕೂಡ ಉಪ್ಪು ಹಾಕಿದ್ವಿ. ಸೊ ಹಾಗಾಗಿ ಜಾಸ್ತಿ ಉಪ್ಪಾದರೆ ಕಷ್ಟ ಆಗುತ್ತೆ, ಕಮ್ಮಿ ಉಪ್ಪಿದ್ರೆ ಬೇಕಾದ್ರೆ ಎಕ್ಸ್ಟ್ರಾ ಹಾಕ್ಕೋಬೋದು. ಸೊ ಹಾಗಾಗಿ ಇದನ್ನು ಸ್ವಲ್ಪ ಟೇಸ್ಟ್ ನೋಡಿಬಿಟ್ಟು ಉಪ್ಪು ಎಷ್ಟಿದೆ, ಎಷ್ಟು ಹಾಕ್ಕೋಬೇಕು ಅಂದ್ಬಿಟ್ಟು ನೋಡಿ ಹಾಕ್ಕೊಳ್ಳಿ. ಮತ್ತು ಇದು ಸ್ವಲ್ಪ ಎಣ್ಣೆ ಬಿಡೋವರೆಗೂ ಸ್ವಲ್ಪ ಇದನ್ನು ಕ್ಯಾಪನ್ನು ಬೇಯೋದಕ್ಕೆ ಬಿಡೋಣ. ಫ್ರೆಂಡ್ಸ್, ಈ ಥರ ಎಣ್ಣೆ ಎಲ್ಲ ಸೈಡಿಗೆ ಬಿಡಬೇಕು. ನೋಡಿ ಈಗ ಆಗಿದೆ, ಸ್ವಲ್ಪ ಮಸಾಲೆ ಎಲ್ಲ ಎಣ್ಣೆ ಎಲ್ಲ ಸೈಡಿಗೆ ಬಂದಿದೆ. ಎಣ್ಣೆ ಎಲ್ಲ ತುಪ್ಪ ಈ ರೀತಿ ಆದಮೇಲೆ ಲಾಸ್ಟಲ್ಲಿ ನಾವು 1 ಸ್ಪೂನಷ್ಟು ಗಟ್ಟಿ ಮೊಸರು, 2 ಸ್ಪೂನಷ್ಟು ಗಟ್ಟಿ ಮೊಸರನ್ನ ಹಾಕೋತಾ ಇದ್ದೀನಿ. ಮತ್ತು 1 ಸ್ಪೂನ್ ಗರಂ ಮಸಾಲೆ, ಮತ್ತು ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋಂಥ ಕೊತ್ತಂಬರಿ ಸೊಪ್ಪು, ಇಷ್ಟನ್ನು ಹಾಕಿ ಮಿಕ್ಸ್ ಮಾಡಿಬಿಟ್ಟು ಮತ್ತು ಕ್ಯಾಪನ್ನು ಕ್ಲೋಸ್ ಮಾಡ್ತಾಯಿದ್ದೀನಿ. ಆಲ್ಮೋಸ್ಟ್ ಆಗಿದೆ, ಇನ್ನೊಂದು 2 ಮಿನಿಟ್ಸ್ ಬೆಂದ್ಬಿಟ್ರೆ ಚೆನ್ನಾಗಿರುತ್ತೆ. ಲಾಸ್ಟಲ್ಲಿ ಫುಲ್ ಪನ್ನೀರ್ ಮಸಾಲ ರೆಡಿ ಇದೆ. ಇದ್ರ ಜೊತೆ ಕಾಂಬಿನೇಷನ್ ಆಗಿ ನಾನು ಚಪಾತಿನ ರೆಡಿ ಮಾಡ್ಕೊತಾ ಇದ್ದೀನಿ. ಪನ್ನೀರ್ ಮಸಾಲ ಜೊತೆ ಚಪಾತಿ ರೆಡಿ ಆಗ್ತಿದೆ. ಎರಡಿಗೂ ಕಾಂಬಿನೇಷನ್ ಅಂತೂ ತುಂಬ ಚೆನ್ನಾಗಿರುತ್ತೆ. ಒಂದ್ಸರಿ ಟ್ರೈ ಮಾಡಿ, ಯಾವ ರೀತಿ ಬಂತ ಅಂದ್ಬಿಟ್ಟು ಕಾಮೆಂಟಲ್ಲಿ ತಿಳಿಸಿ. ಆ್ಯಂಡ್ ಯಾರೆಲ್ಲ ವಿಡಿಯೋ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ.